ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಶ್ರೀ. ಫ್ರೆಂಡ್ಸ್, ಒಂದಷ್ಟು ಜನ KAS ಯಾವಾಗ ಕಾಲಾಗುತ್ತೆ ಅಂತೇಳಿ ತಯಾರಿನ ಮಾಡ್ಕೋತಾ ಅದರ ನಿರೀಕ್ಷೆಯಲ್ಲಿ ಇದ್ದಂಥವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಮೊನ್ನೆ ಅಷ್ಟೇ KPSC ಕಡೆ ವತಿಯಿಂದ KASಗೆ ಅಪ್ಲಿಕೇಶನ್ ಅನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸುಮಾರು 300ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ KPSC ವತಿಯಿಂದ ಕಾಲ್ ಮಾಡಿರುವಂತಹ KASಗೆ ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ವಿಡಿಯೋವನ್ನ 10 ನಿಮಿಷ ಬಿಡುವು ಮಾಡ್ಕೊಂಡು ನೋಡಿದ್ದೆ ಆದ್ರೆ KASಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ, ಅದು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವತ್ತು ಕಡೆಯ ದಿನಾಂಕ ಆಗಿರ್ಬೋದು, ಯಾವೆಲ್ಲ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ರೆ ಅದಾಗಿರ್ಬೋದು, ಮತ್ತೆ ಈ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅದಾಗಿರ್ಬೋದು, ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಷ್ಟು ಏಜ್ ಲಿಮಿಟ್ ಇರಬೇಕು, ಮತ್ತೆ ಎಷ್ಟು ಅಟೆಂಪ್ಟ್ಗಳನ್ನು ತಗೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಈ ಬಾರಿ ಮಾಡಿಕೊಡಲಾಗಿದೆ, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಅದಕ್ಕಿಂತ ಮೊದಲು ತಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ನ ಫಸ್ಟ್ ಕೊಡಿ ಅಂತ ಹೇಳ್ತಾ ಬನ್ನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಲೋಕ ಸೇವಾ ಆಯೋಗದವರ ಒಂದು ಅಧಿಸೂಚನೆ ಇದು ಸ್ನೇಹಿತರೆ. ಮೊನ್ನೆ ಅಷ್ಟೇ ಸಂಜೆ ಇದನ್ನ ಕಾಲ್ ಮಾಡಿರುವಂತದ್ದು. ನೀವು ಇಲ್ಲಿ ನೋಡ್ಬೋದು 26/2/2024 ಅಂತೇಳಿ. ಇಲ್ಲಿ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಸಾಲಿನ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಆಯೋಗದ ಮುಖಾಂತರ ನಡೆಸುವಂತಹ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದೀವಿ ಅಂತ ಹೇಳ್ತಾರೆ ಇಲ್ಲಿ ಸ್ನೇಹಿತರೆ. ಮೊದಲನೇದಾಗಿ ಯಾವೆಲ್ಲ ಹುದ್ದೆಗಳು ಇದಾವೆ ಅಂತ ತಾವು ಕೇಳಿದ್ದೆ ಆದ್ರೆ, ಮತ್ತೆ ಎಷ್ಟು ಸೇವಾ ವೃಂದದ ಹೆಸರು, ಯಾವ ಪೋಸ್ಟ್ಗಳಿದಾವೆ, ಮತ್ತೆ ಎಷ್ಟು ಹುದ್ದೆಗಳಿದಾವೆ ಅಂತ ತಾವು ಕೇಳಿದ್ದೆ ಆದ್ರೆ ನೋಡಿ, ಗ್ರೂಪ್ ಎಗೆ ಸಂಬಂಧಪಟ್ಟಂತೆ ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ. ಇಲ್ಲಿ RPC ವೃಂದ ಮತ್ತೆ ಹೈದರಾಬಾದ್ ವೃಂದ ಅಂತೇಳಿ ಎರಡು ಒಂದು ವರ್ಗೀಕರಣವನ್ನು ಮಾಡಿ ಪೋಸ್ಟ್ ಅನ್ನು ಕೊಡಲಾಗಿದೆ. ನಾನು ಒಟ್ಟು ಸಂಖ್ಯೆಗಳನ್ನ ಹೇಳ್ತಾ ಹೋಗ್ತೀನಿ. ಒಟ್ಟು 40 ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. RPC ವೃಂದ 37, ಹೈದರಾಬಾದ್ ಕರ್ನಾಟಕ 3, ಒಟ್ಟು 40 ಹುದ್ದೆ. ಹಾಗೆ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 41 ಹುದ್ದೆಗಳಿದ್ದಾವೆ. ಸಹಾಯಕ ನಿರ್ದೇಶಕರ ಖಜಾನೆ ಇಲಾಖೆಯಲ್ಲಿ 2 ಹುದ್ದೆಗಳು ಖಾಲಿದ್ದಾವೆ. ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ RPC ವೃಂದ 32 ಮತ್ತೆ ಹೈದರಾಬಾದ್ ಕರ್ನಾಟಕ 8, ಒಟ್ಟು 40 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಹಾಗೆ DYSP ಒಳಾಡಳಿತ ಇಲಾಖೆಗೆ ಬಂದಿದ್ದೆ ಆದ್ರೆ ಒಟ್ಟು 9 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 20 ಹುದ್ದೆಗಳಿದ್ದಾವೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಅಥವಾ ಪ್ರಾಂಶುಪಾಲರು PETC ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇಲ್ಲಿ 7 ಹುದ್ದೆಗಳಿದೆ ಸ್ನೇಹಿತರೆ. ಒಟ್ಟು A ಗ್ರೇಡ್ಗೆ ಬಂದಿದ್ದೆ ಆದ್ರೆ 159 ಹುದ್ದೆಗಳನ್ನ ಕಾಲ್ ಮಾಡಲಾಗಿದೆ. ಇಲ್ಲಿ ಗ್ರೂಪ್ B ಗೆ ಬಂದಿದ್ದೆ ಆದ್ರೆ ನೋಡಿ, ಗ್ರೂಪ್ B ನಲ್ಲಿ ತಹಸೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆಗೆ ಬಂದಿದ್ದೆ ಆದ್ರೆ ಒಟ್ಟು 51 ಹುದ್ದೆಗಳು ಕಾಲ್ ಆಗಿರುವಂತದ್ದು. ವಾಣಿಜ್ಯ ತೆರಿಗೆ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆ, ಇಲ್ಲಿ 59 ಹುದ್ದೆಗಳಿರುವಂತದ್ದು. ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆ 4 ಹುದ್ದೆ. ಸಹಾಯಕ ಅಧೀಕ್ಷಕರು, ಒಳಾಡಳಿತ ಇಲಾಖೆ ಕಾರಾಗೃಹ, ಇಲ್ಲಿ 3 ಹುದ್ದೆಗಳಿರುವಂತದ್ದು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಹಕಾರ ಇಲಾಖೆಯಲ್ಲಿ 12 ಹುದ್ದೆಗಳಿರುವಂತದ್ದು. ಸಹಾಯಕ ನಿರ್ದೇಶಕರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖೆ 9 ಹುದ್ದೆಗಳು. ಅಬಕಾರಿ ಉಪ ಅಧೀಕ್ಷಕರು, ಆರ್ಥಿಕ ಇಲಾಖೆ ಅಬಕಾರಿ, ಇಲ್ಲಿ 10 ಹುದ್ದೆಗಳಿರುವಂತದ್ದು. ಉದ್ಯೋಗಾಧಿಕಾರಿ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ 3 ಹುದ್ದೆ. ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 4 ಹುದ್ದೆ. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆಯಲ್ಲಿ 1 ಇರುವಂತದ್ದು, ಇದು ಹೈದರಾಬಾದ್ ಕರ್ನಾಟಕ ಹುದ್ದೆ. ಸಹಾಯಕ ಖಜಾನಾಧಿಕಾರಿ, ಆರ್ಥಿಕ ಇಲಾಖೆ ಖಜಾನೆ, ಇಲ್ಲಿ 46 ಹುದ್ದೆ. ಸಹಾಯಕ ನಿರ್ದೇಶಕರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ 9 ಹುದ್ದೆ. ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆಯಲ್ಲಿ 2 ಹುದ್ದೆ. ಶಾಖಾಧಿಕಾರಿ, ಕರ್ನಾಟಕ ಸರ್ಕಾರದ ಸಚಿವಾಲಯ 5 ಹುದ್ದೆ. ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 2, ಇಲ್ಲಿ 7 ಹುದ್ದೆ ಇರುವಂತದ್ದು. ಒಟ್ಟು ಗ್ರೂಪ್ B ಗೆ ಬಂದಿದ್ದೆ ಆದ್ರೆ 225 ಹುದ್ದೆಗಳು ಖಾಲಿ ಇರುವಂತದ್ದು ಸ್ನೇಹಿತರೆ. ಒಟ್ಟಾರೆ ಹುದ್ದೆಗಳು ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ, ನಾವು ಗ್ರೂಪ್ A ನಲ್ಲಿ 159 ಹುದ್ದೆ ಇದೆ, ಗ್ರೂಪ್ B ನಲ್ಲಿ 225, ಒಟ್ಟಾರೆ ಹುದ್ದೆಗಳು ಬಂದು 384 ಹುದ್ದೆಗಳಿಗೆ ಈ ಬಾರಿ KPSC ವತಿಯಿಂದ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅರ್ಜಿ ಕಾಲ್ ಆಗಿರುವಂತದ್ದು ಸ್ನೇಹಿತರೆ. ಯಾವಾಗ ಅರ್ಜಿಗಳು ಸಲ್ಲಿಸೋದಕ್ಕೆ ಈ ಒಂದು ದಿನಾಂಕ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ರೆ, ಅರ್ಜಿಗಳನ್ನ 4/3/2024 ನೀವು ಆನ್ಲೈನ್ ಅಲ್ಲಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಲಾಗಿದೆ. ಅಂದ್ರೆ ಬರುವಂತ ಮಾರ್ಚ್ ತಿಂಗಳು 4ನೇ ತಾರೀಕಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ.
ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಕೇಳಿದೆ ಆದ್ರೆ 3/4/2023 ಅಂದ್ರೆ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಏಪ್ರಿಲ್ 3ನೇ ತಾರೀಕುವರೆಗೂ ಇದೆ. ಹಾಗೆ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಒಂದು ತಾತ್ಕಾಲಿಕವಾದಂತಹ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 5/5/2024 ಅಂತ ಹೇಳ್ತಾರೆ ಸ್ನೇಹಿತರೆ. ವಿಶೇಷ ಸೂಚನೆಗಳೇನು ಅಂತ ಹೇಳಿದ್ರೆ ನೋಡಿ, ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ವಿಳಾಸ ಆಗಿರ್ಬೋದು, ನಿಮ್ಮ ಕ್ಯಾಟಗರಿ, ತಂದೆ ತಾಯಿ ಹೆಸರು ಮತ್ತೆ ನಿಮ್ಮ ವಿದ್ಯಾರ್ಹತೆ ಮುಂತಾದ ವಿಷಯಗಳಲ್ಲಿ ನೀವು ತಪ್ಪಾಗಿ ನಮೂದಿಸಿ ಅದಾದ ನಂತರದಲ್ಲಿ ಬದಲಾವಣೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತನೋ ಅಥವಾ ಬದಲಾವಣೆ ಮಾಡ್ತೀವಿ ಅಂತ ಪತ್ರ ವ್ಯವಹಾರ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ನೀವು ಒಂದೇ ಬಾರಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡುವಾಗ ಎಲ್ಲವನ್ನು ಗಮನ ಇಟ್ಟು ಅದನ್ನ ಫಿಲ್ ಮಾಡಿ ಸ್ನೇಹಿತರೆ. ನೀವು ಒಂದು ಸಲ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ತಿದ್ದುಪಡಿಗೆ ಅಥವಾ ಇನ್ನೇನೋ ಸೇರ್ಪಡೆ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಹಾಗೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳು ಮತ್ತೆ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ನೀವು ಈಗ ಕಾಲ್ ಆಗಿರುವಂತಹ ಡೇಟ್ ಇಂದ ಅರ್ಜಿ ಸಲ್ಲಿಸೋದಕ್ಕೆ ಕೊಟ್ಟಿರುವಂತಹ ಕಡೆಯ ದಿನಾಂಕದ ಒಳಗೆ ಎಲ್ಲವನ್ನ ಪಡೆದು ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವುಗಳನ್ನ ಅರ್ಜಿ ಸಲ್ಲಿಸುವಾಗ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ವಿಶೇಷವಾಗಿ ಒಂದು ಸೂಚನೆ ಏನು ಅಂತ ಹೇಳಿದ್ರೆ ದಾಖಲೆಗಳು ಸ್ಪಷ್ಟವಾಗಿರ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಸ್ಕ್ಯಾನ್ ಮಾಡುವಂತ ಎಲ್ಲ ಡಾಕ್ಯುಮೆಂಟ್ಸು ಇಮೇಜಸ್ ನೀಟಾಗಿ ಕ್ಲಿಯರ್ ಆಗಿ ಕಾಣೋ ತರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಇಲ್ಲಾಂದ್ರೆ ಅದನ್ನ ಅಸಿಂಧುಗೊಳಿಸ್ಬಿಡ್ತಾರೆ ಸ್ನೇಹಿತರೆ. ನೀವು ಅರ್ಜಿಯನ್ನು ಸಲ್ಲಿಸುವಾಗ ಮೀಸಲಾತಿಯನ್ನ ಕೇಳದೆ, ರಿಸರ್ವೇಶನ್ ಕೇಳದೆ ಆಮೇಲೆ ಕೇಳಿದ್ರೆ ಕೊಡಲ್ಲ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಅರ್ಜಿಗಳನ್ನ ಆನ್ಲೈನ್ ಮೂಲಕವೇ ನೀವು ಭರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಭಾವಚಿತ್ರ, ನಿಮ್ಮ ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ನೀವು ಕೇಳಿದಂತಹ ಅಥವಾ ಕೋರಿರುವಂತಹ ರಿಸರ್ವೇಶನ್, ಕ್ಯಾಟಗರಿ ಎಲ್ಲ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ ನಂತರದಲ್ಲಿ ನೀವು ಫೀಸನ್ನ ಪೇ ಮಾಡಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಫೀಸ್ ಪೇ ಮಾಡಬೇಕು ಅಂತ ಹೇಳಿದ್ದೆ ಆದ್ರೆ ನೆಟ್ ಬ್ಯಾಂಕಿಂಗು, ನಿಮ್ಮ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಅಥವಾ ನಮ್ಮ ಹತ್ರ ಏನೂ ಇಲ್ಲ ಅಂತಂದ್ರೆ ನೀವು UPI ಪೇಮೆಂಟ್ ಮುಖಾಂತರ ಕೂಡ ನೀವು ಅದನ್ನ ಸಂದಾಯ ಮಾಡಬಹುದು ಅಂತ ಹೇಳ್ತಾರೆ. ಶುಲ್ಕವನ್ನ ಪಾವತಿಸ್ತಾ ಇರುವಂತ ಅಥವಾ ದಾಖಲೆಗಳನ್ನ, ಭಾವಚಿತ್ರ, ನಿಮ್ಮ ಸಹಿಯನ್ನ ಅಪ್ಲೋಡ್ ಮಾಡದೇ ಇದ್ರೆ ಅದು ಅಸ್ಪಷ್ಟ ದಾಖಲೆಗಳು ಅಂತ ಅದನ್ನ ಕನ್ಸಿಡರ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ದೆ ಆದ್ರೆ ಸ್ನೇಹಿತರೆ, ಇಲ್ಲಿ ಈ ಬಾರಿ ಅರ್ಜಿಯನ್ನ OTR ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಮಾಡಲಾಗಿದೆ. ಏನು ಈ OTR ಅಂತ ನೀವು ಕೇಳಿದ್ದೆ ಆದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿ, ಅಂದ್ರೆ ನೀವು ಈ ಒಂದು KPSC ಮುಖಾಂತರ ಈ ಬಾರಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಅದರ ಯೂಸರ್ ನೇಮ್, ಪಾಸ್ವರ್ಡ್, ಐಡಿಗಳನ್ನ ಬರೆದಿಟ್ಕೊಂಡ್ರೆ ನೀವು ನೆಕ್ಸ್ಟ್ KPSC ಕಡೆಯಿಂದ ಕಾಲ್ ಮಾಡುವಂತ ಎಲ್ಲ ಅಪ್ಲಿಕೇಶನ್ಗಳಿಗೆ ನೀವು ಈ ಯೂಸರ್ ನೇಮು, ಪಾಸ್ವರ್ಡ್ ಅನ್ನ ಬಳಸ್ಕೊಂಡ್ರೆ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ತಾ ಹೋದ್ರೆ ನೀವು ಫೀಡ್ ಮಾಡಿರುವಂತ ಎಲ್ಲ ಇನ್ಫಾರ್ಮೇಶನ್ ಅಲ್ಲಿ ಬಂದು ಅಪ್ಲಿಕೇಶನ್ ಕೂರುತ್ತೆ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದಕ್ಕೆ ಹೆಸರು ಸ್ನೇಹಿತರೆ. ತಾವು ಈ ಒಂದು ಇದನ್ನ ಫಿಲ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಫಿಲ್ ಮಾಡಿ. ಇದು ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆ ಆಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಭ್ಯರ್ಥಿಗಳು ನೀವು ನೀಡಿರುವಂತಹ ಮಾಹಿತಿಯನ್ನ ಮುಂದಿನ ಎಲ್ಲ ಅಧಿಸೂಚನೆಗಳಿಗೂ ಪರಿಗಣಿಸಲಾಗೋದ್ರಿಂದ ನೀವು ಪ್ರೊಫೈಲ್ನ ಕ್ರಿಯೇಷನ್ ಮಾಡಿಕೊಂಡು ರುಜುವಾತುಗಳನ್ನು ಸೃಷ್ಟಿಸುವ ಹಂತದಲ್ಲಿ ಅತಿ ಜಾಗರೂಕತೆಯಿಂದ ಎಲ್ಲ ಮಾಹಿತಿಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು ಅರ್ಜಿಯನ್ನ KPSC ವೆಬ್ಸೈಟ್ ಮೂಲಕ ಮಾತ್ರ ಆನ್ಲೈನ್ ನೀವು ಸಲ್ಲಿಸಬೇಕಾಗಿರುತ್ತೆ. KPSC ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಅಡ್ರೆಸ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ಅಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಅಥವಾ ಹೊಸ ನೋಂದಣಿ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ನೋಂದಣಿ ಮಾಡೋದಕ್ಕೆ ಮೊದಲು ನಿಮ್ಮ ಹತ್ರ ಒಂದು ಇಮೇಲ್ ID ಇರಬೇಕು, ಒಂದು ಮೊಬೈಲ್ ಸಂಖ್ಯೆ ಇರಬೇಕು, ಅದು ರನ್ನಿಂಗ್ ಅಲ್ಲಿ ಇರಬೇಕು ಸ್ನೇಹಿತರೆ. ಅಂದ್ರೆ ಚಾಲ್ತಿಯಲ್ಲಿ ಇರಬೇಕು ಆ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್. ಯಾಕೆಂದ್ರೆ ಏನೇ ಕಮ್ಯುನಿಕೇಶನ್ ಇದ್ರೂ ಅಲ್ಲಿಗೆ ನಿಮಗೆ ಇಮೇಲ್ ಅನ್ನ ಕಳಿಸ್ತಾರೆ ಅಥವಾ ಮೊಬೈಲ್ಗೆ ಮೆಸೇಜ್ ಅನ್ನ ಮಾಡೋದ್ರಿಂದ ಅದು ಚಾಲ್ತಿಯಲ್ಲಿ ಇರಬೇಕು. ಇಲ್ಲಿ ಎಲ್ಲಾ KPSC ಎಕ್ಸಾಮ್ಗಳಿಗೂ ಅಕ್ಸೆಪ್ಟ್ ಮಾಡ್ತಾರೆ. ನೀವು ಏನ್ ಮಾಡ್ಬೇಕು ಅಂದ್ರೆ ಯೂಸರ್ ID ಮತ್ತೆ ಪಾಸ್ವರ್ಡ್ ಗಳನ್ನ ಬರೆದಿಟ್ಕೊಂಡು ಜೋಪಾನಾಗಿ ನೀವು ಇಟ್ಕೊಂಡ್ರೆ ಮುಂದಿನ ಎಕ್ಸಾಮ್ಗಳಿಗೆ ಅನುಕೂಲ ಆಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡುವಾಗ. ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸುವ ಮೊದಲು ವಿವರಗಳನ್ನು ಸರಿಯಾಗಿದೆ ಎಂದು ಪರಿಶೀಲಿಸಿಕೊಂಡು ನೀವು ಸಬ್ಮಿಟ್ ಅನ್ನ ಮಾಡಿ ಅಥವಾ ನೀವು ಆ ಒಂದು ಕನ್ಫರ್ಮೇಶನ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಸೂಚನೆ ಹೇಳ್ತಾರೆ, ನೀವು 2002ಕ್ಕಿಂತ ಅಥವಾ ಅದಕ್ಕಿಂತ ಹಿಂದೆ ನೀವೇನಾದ್ರೂ SSLC ಕಂಪ್ಲೀಟ್ ಮಾಡಿದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು. 2003 ನಂತರದಲ್ಲಿ ನೀವು SSLC ಮುಗಿಸಿದ್ರೆ ನಿಮ್ಮ SSLC ರಿಜಿಸ್ಟರ್ ನಂಬರ್ ಇದೆಯಲ್ಲ ಅದನ್ನ ಎಂಟ್ರಿ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಇನ್ಫಾರ್ಮೇಶನ್ ಅಲ್ಲಿ ಕಾಲಮ್ ಅಲ್ಲಿ ಕೂತ್ಕೊಳ್ಳುತ್ತೆ. ನೀವು CBSE ಅವ್ರಿಗೂ ಕೂಡ 2003 ಅದಕ್ಕಿಂತ ಮುಂಚಿತವಾಗಿದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು. 2004 ನಂತರದಲ್ಲಿದ್ರೆ ನಿಮ್ಮ ಒಂದು CBSE ನೋಂದಣಿ ಸಂಖ್ಯೆಯನ್ನ ಆಡ್ ಮಾಡಿದ್ರೆ ಸಾಕು. ಹಾಗೆ PUC ಮಾಹಿತಿಯನ್ನು ಕೇಳಿದೆ ಆದ್ರೆ 2007 ಅಥವಾ ಅದಕ್ಕಿಂತ ಹಿಂದೆ ನೀವು PUC ಮುಗಿಸಿದ್ರೆ ನೀವು ಸ್ವತಃ ನೀವೇ ಅದನ್ನ ಟೈಪ್ ಮಾಡಬೇಕಾಗುತ್ತೆ ಮಾಹಿತಿನ. 2008 ನಂತರದಲ್ಲಿ PUC ಮುಗಿಸಿದ್ರೆ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಅಲ್ಲಿರುವಂತಹ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಅದು ಎಲ್ಲ ಮಾಹಿತಿಯನ್ನ ಅದೇ ಆಟೋ ಫಿಲ್ ಮಾಡ್ಕೊಳ್ಳುತ್ತೆ.
ಗುರುತಿನ ಪುರಾವೆ ಅಥವಾ ವಿವರದಲ್ಲಿ ಆಧಾರ್ ಕಾರ್ಡು ಅಥವಾ ಕುಟುಂಬದ ಐಡಿ, ರೇಷನ್ ಕಾರ್ಡ್ ಅನ್ನ ಸಂಖ್ಯೆಗಳನ್ನು ನೀವು ನಮೂದಿಸಿದ್ರೆ ನಿಮ್ಮ ಕಾಯಂ ವಿಳಾಸದ ಮಾಹಿತಿಯನ್ನ ಅದೇ ಆಟೋ ಜನರೇಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲ ಮಾಹಿತಿಗಳನ್ನ ಹಾಕಿ ಸೇವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ಅದನ್ನ ಬಳಸ್ಕೊಂಡು ನೀವು ಮುಂದುವರಿತಾ ಹೋಗ್ಬೋದು ಸ್ನೇಹಿತರೆ. ಎಲ್ಲ ನೀವು ಫಿಲ್ ಮಾಡಿರುವಂತದ್ದು ಸೇವ್ ಆಗಿರುತ್ತೆ. ಇನ್ನು ಮೀಸಲಾತಿ ವಿವರಕ್ಕೆ ಬಂದಿದ್ದೆ ಆದ್ರೆ ನೀವು ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ನೀವು ಒಂದು ಮೀಸಲಾತಿನ ಕೇಳ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಸರ್ಟಿಫಿಕೇಟ್ ಅಲ್ಲಿರುವಂತಹ RD ಸಂಖ್ಯೆಯನ್ನ ನೀವು ಅಲ್ಲಿ ನಮೂದಿಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಆ ಮೀಸಲಾತಿ ಅಥವಾ ಆ ಮೀಸಲಾತಿ ಪ್ರಮಾಣ ಪತ್ರದ ಎಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ ಅವ್ರಿಗೆ. ಮತ್ತೆ ನೀವು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ನಿಮ್ಮ ಒಂದು ಭಾವಚಿತ್ರ ಮತ್ತೆ ಸಹಿಯನ್ನ ಅಪ್ಲೋಡ್ ಮಾಡಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಫೋಟೋದು ಸೈಜ್ ಎಷ್ಟಿರಬೇಕು ಅಂತ ಹೇಳಿದ್ರೆ 200 KB ಮಾತ್ರ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ನಿಮ್ಮ ಸೈನ್ ಬಂದು 70 KB ಒಳಗಿರಬೇಕು, ಹಂಗಿದ್ರೆ ಮಾತ್ರ ಅಪ್ಲೋಡ್ ಆಗೋದು. ಇದು JPEG ಫಾರ್ಮೆಟ್ ಅಥವಾ JPG ಫಾರ್ಮೆಟ್ ಅಲ್ಲಿ ಕಡ್ಡಾಯವಾಗಿರ್ಬೇಕು ಅಂತ ಹೇಳ್ತಾರೆ. ಕೆಲವೊಂದ್ಸಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದನ್ನ ನೀವು ಸರಿಯಾಗಿ ಸೈಜ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ ಬಹಳ ಹುಷಾರಾಗಿ ಗಮನ ಹರಿಸಿ. ನೀವು ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯನ್ನ ಅಥವಾ ಪೂರ್ಣಗೊಳಿಸಿದ ನಂತರ ಈ ಒಂದು ವಿವರ ಎಲ್ಲ ನೀಡಾದ್ಮೇಲೆ ಅಪ್ಲೈ ಟು ಪೋಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೇಳುವಂತ ಮಾಹಿತಿನೂ ಕೂಡ ಹಾಕಿದ ನಂತರದಲ್ಲಿ ನೀವು ಅದನ್ನ ಅಪ್ಲಿಕೇಶನ್ ಫುಲ್ ಆಯ್ತು ಅಂತ ಅನ್ಕೋಬಹುದಾಗಿರುತ್ತೆ. ಜೊತೆಗೆ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ KPSC ಉದ್ಯೋಗ ಆ ತಂತ್ರಾಂಶದ ಮೂಲಕನೂ ಕೂಡ ನೀವು ಅರ್ಜಿಯನ್ನ ಆನ್ಲೈನ್ ಸಲ್ಲಿಸಬಹುದಾಗಿರುತ್ತೆ. ಅಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಅಪ್ಲೈ ಟು ದ ಪೋಸ್ಟ್ ಅನ್ನೋ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ವಿವರಗಳನ್ನ ಕೇಳ್ತಾ ಹೋಗುತ್ತೆ. ಬಾಕಿ ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಅರ್ಜಿಯನ್ನ ಅಂತಿಮವಾಗಿ ನೀವು ಫೈನಲ್ ಸಬ್ಮಿಟ್ ಅನ್ನ ಮಾಡೋದಕ್ಕಿಂತ ಮೊದಲು ನೀವು ಯಾವ ಒಂದು ಕ್ಷೇತ್ರಕ್ಕೆ ಅಥವಾ ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಅಥವಾ ಆ ಪೋಸ್ಟ್ ನಿರ್ದಿಷ್ಟ ಹುದ್ದೆಗೆ ನೀವು ಸಲ್ಲಿಸದೆ ಇದ್ದಂತ ಸಂದರ್ಭದಲ್ಲಿ ಅಥವಾ ಅರ್ಜಿ ವಿವರಗಳನ್ನ ಏನಾದರೂ ಮತ್ತೊಮ್ಮೆ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲೈ ಪೋಸ್ಟ್ ಟ್ಯಾಬ್ ನಲ್ಲಿ ನೀವು ಸಲ್ಲಿಸಿದಂತಹ ಹುದ್ದೆಯ ಅರ್ಜಿಯನ್ನ ಡಿಲೀಟ್ ಮಾಡಿ ಮತ್ತೊಮ್ಮೆ OTR ಅರ್ಜಿಯ ವಿವರಗಳನ್ನ ಬದಲಾಯಿಸಿಕೊಂಡು ನೀವು ಅದನ್ನ ಸಲ್ಲಿಸಬೇಕಾಗಿರುತ್ತೆ ಅಂತ ಹೇಳ್ತಾರೆ. ನೀವು ಫೀಸನ್ನ ಯಾವ ರೀತಿ ಪೇ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಒಂದಷ್ಟು ಸ್ಟೆಪ್ ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದನ್ನ ಫಾಲೋ ಮಾಡಿ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನು ಹೇಳಕ್ ಹೋಗ್ತಾ ಇಲ್ಲ. ನೋಟಿಫಿಕೇಶನ್ ಅನ್ನ ಸಂಪೂರ್ಣ ಓದ್ಕೊಂಡು ಅನಂತರ ನೀವು ಫಿಲ್ ಮಾಡಿ. ಆಯೋಗ ಯಾವಾಗ ಪರೀಕ್ಷೆಯನ್ನ ನಡೆಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಪ್ರವೇಶ ಪತ್ರವನ್ನ ಯಾವಾಗ ಬಿಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ. ಆ ಟೈಮಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಫ್ರೆಂಡ್. ಇಲ್ಲಿ ಕೆಲವೊಂದಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ಒಂದು ವಿವರವನ್ನು ಹೇಳಿದರೆ ತಾವು ಅದನ್ನು ನೋಡ್ಕೋಬೋದಾಗಿರುತ್ತೆ ಇಲ್ಲಿ. ಮತ್ತೆ ಫೀಸು ಎಷ್ಟು ಇಂಪಾರ್ಟೆಂಟ್ ಆಗಿ ಅಂತ ತಾವು ಕೇಳಿದ್ದೆ ಆದ್ರೆ ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಕ್ಯಾಟಗರಿ 2A, 2B, 3A, 3Bಗೆ ಸೇರಿದಂತ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅರ್ಹತಾ ಷರತ್ತುಗಳು ತಮಗೆಲ್ಲ ಗೊತ್ತೇ ಇದೆ, ಏನು ಅರ್ಹತಾ ಷರತ್ತು ಅಂತ, ಅದನ್ನ ತಾವು ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಪರೀಕ್ಷೆಯ ಪ್ರಯತ್ನಗಳು ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಜನಕ್ಕೆ ಬರುವಂತ ಡೌಟ್ ಏನು ಅಂದ್ರೆ, ನಾವೀಗ ಆಲ್ರೆಡಿ ಅಟೆಂಪ್ಟ್ ಮಾಡಿದೀವಿ, ಇನ್ನು ಎಷ್ಟು ಅಟೆಂಪ್ಟ್ ಮಾಡ್ಬೋದು, ಅಥವಾ ನಾವು ಈಗ ಹೊಸದಾಗಿ ಬರೀತಿದೀವಿ ಅಂದ್ರೆ ಎಷ್ಟು ಅಟೆಂಪ್ಟ್ ಬರೀಬಹುದು ನಾವು, ಮತ್ತೆ ಎಷ್ಟು ಏಜ್ ಲಿಮಿಟ್ ವರೆಗೆ ನಾವು ಅದನ್ನ ಅಪ್ಲೈ ಮಾಡಬಹುದು ಅನ್ನೋದಿರುತ್ತೆ. ಮೊದಲು ಪರೀಕ್ಷೆಯ ಪ್ರಯತ್ನಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಮೀಸಲಾತಿ ಆಧಾರದ ಮೇಲೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಮೆರಿಟ್ ಇರುವಂತಹ ಕ್ಯಾಂಡಿಡೇಟ್ಗಳಿಗೆ 5 ಬಾರಿ ನೀವು KAS ಅನ್ನ ಅಟೆಂಡ್ ಮಾಡಬಹುದು, ಅಂದ್ರೆ ಪ್ರಿಲಿಮ್ಸ್ ಅನ್ನ ಅಟೆಂಡ್ ಮಾಡಬಹುದು. ಹಾಗೆ ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಈ ಅಭ್ಯರ್ಥಿಗಳು 7 ಬಾರಿ ನೀವು ಈ ಒಂದು ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬಹುದಾಗಿರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯತ್ನಗಳಲ್ಲಿ ಮಿತಿ ಇರೋಲ್ಲ ಅಂತ ಹೇಳ್ತಾರೆ, ಆದ್ರೆ ಏಜ್ ಲಿಮಿಟ್ ಇರುತ್ತೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸೂಚನೆ, ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವನ್ನ ಒಂದು ಅವಕಾಶ ಎಂದು ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ನಿಗದಿತ ಪ್ರಯತ್ನಗಳ ಮಿತಿಯನ್ನು ಮೀರಿದಲ್ಲಿ ಅಭ್ಯರ್ಥಿತ್ವವನ್ನ ರದ್ದುಗೊಳಿಸಲಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಪ್ರಿಲಿಮ್ಸ್ ಮಾತ್ರ ಬರ್ದಿದ್ದೀನಿ, ಮೇನ್ಸ್ಗೆ ಹೋಗೇ ಇಲ್ಲ ಅಂತ ನೀವು ಅನ್ಕೊಳ್ಳಂಗಿಲ್ಲ. ಪ್ರಿಲಿಮ್ಸ್ ಬರ್ದಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆ ಶೈಕ್ಷಣಿಕ ವಿದ್ಯಾರ್ಥಿಗೆ ತಾವು ಬಂದಿದ್ದೆ ಆದ್ರೆ ವಿಶ್ವವಿದ್ಯಾನಿಲಯಗಳಿಂದ ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿಯನ್ನು ತಾವು ಕಡ್ಡಾಯವಾಗಿ ಪಡೆದಿರಲೇಬೇಕು ಸ್ನೇಹಿತರೆ. ಹಾಗೆ ನೀವೇನಾದ್ರೂ ನಾವು ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಅಲ್ಲಿ ಇದೀವಿ ಅಥವಾ ಎಕ್ಸಾಮ್ ಬರಿತಾ ಇದೀವಿ, ಇನ್ನು ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ನೀವು ಮೇನ್ಸ್ಗೆ ಅಪೇರ್ ಆಗೋದಕ್ಕಿಂತ ಮೊದಲು ನಿಮ್ಮ ರಿಸಲ್ಟ್ ಡಿಕ್ಲೇರ್ ಆಗಬೇಕು. ಅದಕ್ಕೆ ಮಾಸ್ ಕಾರ್ಡ್ ಮತ್ತೆ ಇತರ ಮಾಹಿತಿಗಳನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ವಯೋಮಿತಿಗೆ ಬಂದಿದ್ದೆ ಆದ್ರೆ ಸ್ನೇಹಿತರೆ, ನೀವು ಎಷ್ಟು ಏಜ್ ವರೆಗೆ ಈ ಒಂದು KSಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದೆ ಆದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಕನಿಷ್ಠ ನಿಮಗೆ ವಯೋಮಿತಿ 21 ವರ್ಷ ಕಡ್ಡಾಯವಾಗಿರಬೇಕು ನೀವು KSಗೆ ಅಪ್ಲೈ ಮಾಡೋದಕ್ಕೆ. ಈ KPSC ಕಾಲ್ ಮಾಡಿರುವಂತಹ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅರ್ಜಿ ಹಾಕೋದಕ್ಕೆ. ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ 38 ವರ್ಷಗಳು,
ಲಿಮಿಟ್ ಇರುತ್ತೆ, ಅಲ್ಲಿವರೆಗೂ ಹಾಕ್ಬೋದು. ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಾಗಿದ್ದರೆ 41 ವರ್ಷಗಳವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಾಗಿದ್ದರೆ 43 ವರ್ಷಗಳವರೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ. ಹಾಗೆ ಇಲ್ಲಿ ಕೆಳಗಡೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ, ತಾವು ಅದನ್ನು ನೋಡ್ಕೊಳ್ಳಿ. ದೈಹಿಕ ದಾರ್ಢ್ಯತೆ ಅಂದ್ರೆ ಫಿಸಿಕಲ್ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಲ್ಲಿ ನೀವು ಫುಲ್ಫಿಲ್ ಮಾಡಬೇಕಾಗಿರುತ್ತೆ ಕ್ರೈಟೀರಿಯಾನ. ಎಲ್ಲ ಹುದ್ದೆಗಳಿಗಲ್ಲ, ಕರ್ನಾಟಕ ಪೊಲೀಸ್ ಸೇವೆ ಡಿವೈಎಸ್ಪಿಗಳಿಗೆ ಮತ್ತೆ ಕರ್ನಾಟಕ ಕಾರಾಗೃಹ ಸೇವೆಗೆ ಅಬಕಾರಿ ಉಪಾಧೀಕ್ಷಕರುಗಳಿಗೆ ಮಾತ್ರ ಇಲ್ಲಿರುವಂತಹ ಒಂದು ಫಿಸಿಕಲ್ ಫಿಟ್ನೆಸ್ಸು ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಹಾಗೆ ಬಹುಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ತರ ಇರುತ್ತೆ ಅಂತ ನೀವು ಕೇಳಿದ್ದೆ. ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಅಂತ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಎರಡನೇದಾಗಿ ಮೇನ್ ಎಕ್ಸಾಮಿನೇಷನ್ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮನ್ನ ಆಯ್ಕೆ ಮಾಡೋ ಸಲುವಾಗಿ ಈ 1-2 ಎಕ್ಸಾಮ್ಗಳನ್ನ ನಡೆಸಲಾಗುತ್ತೆ ಅಂತ ಹೇಳ್ತಾರೆ. ಪೂರ್ವಭಾವಿ ಪರೀಕ್ಷೆ ಹೆಂಗಿರುತ್ತೆ ಅಂತ ಕೇಳಿದ್ದೆ ಆದ್ರೆ 2 ಪೇಪರ್ಗಳಿರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ 100 ಒಂದು ಪ್ರಶ್ನೆಗಳಿರುತ್ತೆ. ಅಂದ್ರೆ ಟೋಟಲ್ ಪೇಪರ್ 1 200 ಮಾರ್ಕ್ಸ್ ಇರುತ್ತೆ, ಪೇಪರ್ 2 200 ಮಾರ್ಕ್ಸ್ ಇರುತ್ತೆ. 2 ಸೇರಿ 400 ಮಾರ್ಕ್ಸ್ಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಈ ಒಂದು ಎಕ್ಸಾಮ್ ನ ಡ್ಯೂರೇಷನ್ ಎಷ್ಟು ಅಂತ ಕೇಳಿದ್ದೆ ಆದ್ರೆ 2 ಗಂಟೆಗಳ ಕಾಲಾವಧಿಯದಾಗಿರುತ್ತೆ ಅಂತ ಹೇಳ್ತಾರೆ. 2 ಪತ್ರಿಕೆಗಳಿಗೆ ಒಟ್ಟು 400 ಅಂಕಗಳ ಒಂದು ಅಂಕವನ್ನು ಫಿಕ್ಸ್ ಮಾಡಲಾಗಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನೀವು ಇಲ್ಲಿ ಈಗ ಪೇಪರ್ 1 ನಲ್ಲಿ ಯಾವೆಲ್ಲ ವಿಷಯಗಳನ್ನ ಕವರ್ ಮಾಡಬೇಕು ಅಂತ ಕೇಳಿದ್ದೆ ಆದ್ರೆ ಈ ಪೇಪರ್ 1 ನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನ ಇದು ಒಳಗೊಂಡಿರುತ್ತೆ, ಮತ್ತೆ ಸಾಮಾನ್ಯ ಅಧ್ಯಯನ ಇರುತ್ತೆ. 2ನೇ ಪಾರ್ಟ್ ಬಂದಿದ್ದೆ ಆದ್ರೆ ಮಾನವಿಕ ಶಾಸ್ತ್ರ ಅಂತ ಹೇಳಿ, ಇದ್ರದ್ದು 60 ಕ್ವಶನ್ ಇರುತ್ತೆ. 60ಕ್ಕೆ 120 ಮಾರ್ಕ್ಸ್. ಇಲ್ಲಿ ಮೊದಲನೇದು 40 ಕ್ವಶನ್ 80 ಮಾರ್ಕ್ಸ್ ಇರುತ್ತೆ, ಟೋಟಲ್ 200. ಪೇಪರ್ 2 ಬಂದಿದ್ದೆ ಆದ್ರೆ ಇಲ್ಲಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ 40 ಕ್ವಶನ್ 80 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ 30 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್. ಸಾಮಾನ್ಯ ಮನೋಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ 30 ಕ್ವಶನ್ 60 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇದು 100 ಕ್ವಶನ್ 200 ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲರನ್ನು ಕಾಡುವಂತ ಕ್ವಶನ್ ಏನು ಅಂತ ಹೇಳಿದ್ರೆ, ಸರ್ ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ? ಸ್ನೇಹಿತರೆ, ತಾವು ಭಯ ಪಡುವ ಅಗತ್ಯ ಇಲ್ಲ. ಈ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತೆ ಇಂಗ್ಲಿಷ್ 2 ವರ್ಷನ್ಗಳಲ್ಲಿರುತ್ತೆ. ಇಲ್ಲಿ ಮೈನ್ ಎಕ್ಸಾಮಿನೇಷನ್ ನೋಡಿ, ನೀವು ಪ್ರಿಲಿಮ್ಸ್ ಎಲ್ಲ ಬರೆದು ಮೇನ್ಸ್ ಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ರೇಷಿಯೋ ಅಥವಾ ಅನುಪಾತದಲ್ಲಿ ಇವರು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ ಆದ್ರೆ ಒಂದು ಪೋಸ್ಟ್ಗೆ 15 ಜನರಂತೆ 1:15 ಅನುಪಾತದಲ್ಲಿ ಕ್ಯಾಟಗರಿ ವೈಸ್ ಜನರನ್ನ ಮೇನ್ಸ್ಗೆ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್, ಕಟ್ ಆಫ್ ಮಾಡ್ತಾರೆ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ತಾವು ಗಮನಿಸಲೇಬೇಕು, ಈ ಒಂದು ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ. ತಾವು ಬಹಳ ಎಚ್ಚರಿಕೆಯಿಂದ ಈ ಒಂದು ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ಹೇಳ್ತಾ ಹೋಗ್ತಾರೆ, ಋಣಾತ್ಮಕ ಮೌಲ್ಯಮಾಪನ ಒಳಗೊಂಡಿರುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ಅತಿ ಸೂಕ್ತವಾದ ಉತ್ತರವನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕು, ಇಲ್ಲಾಂದ್ರೆ ಋಣಾತ್ಮಕ ಮೌಲ್ಯಮಾಪನ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗಿರುತ್ತೆ ಅಂತ ಹೇಳಿದ್ದೆ ಆದ್ರೆ ಇಲ್ಲಿ ಒಂದು ಕ್ವಶನ್ಗೆ 0.25 ಮಾರ್ಕ್ಸ್, ಅಂದ್ರೆ 1/4 ಮಾರ್ಕ್ಸ್ ಅಷ್ಟು ನಿಮಗೆ ತಪ್ಪು ಉತ್ತರಗಳಿಗೆ ಅದನ್ನ ನಾವು ಡಿಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದಷ್ಟು ಜನಕ್ಕೆ ಡೌಟ್ ಇರುತ್ತೆ, ಒಂದು ಪ್ರಶ್ನೆಗೆ 1ಕ್ಕಿಂತ ಹೆಚ್ಚಿನ ಉತ್ತರಗಳನ್ನು ನೀವು ಬರೆದಿದ್ರೆ ಅದನ್ನು ಕೂಡ ತಪ್ಪು ಅಂತ ಪರಿಗಣಿಸಿ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆದ್ರೆ ನೀವು ಅಭ್ಯರ್ಥಿ ಯಾವುದೇ ಪ್ರಶ್ನೆಯನ್ನ ಖಾಲಿ ಬಿಟ್ರೆ, ಅಂದ್ರೆ ಯಾವುದೇ ಉತ್ತರವನ್ನು ನೀವು ಬರೀದೆ ಅಂತ ಖಾಲಿ ಬಿಟ್ಟಂತಹ ಪ್ರಶ್ನೆಗಳಿಗೆ ಯಾವುದೇ ತರಹದ ನೆಗೆಟಿವ್ ಮಾರ್ಕ್ ಅನ್ನ ಅಥವಾ ಅಂಕಗಳನ್ನ ಕಳೆಯಲ್ಲ. ಇದು ತಮಗೆ ನೆನಪಿರಲಿ. ಈ ಒಂದು ಪರೀಕ್ಷೆಯ ಪಠ್ಯಕ್ರಮಕ್ಕೆ ತಾವು ಬಂದಿದ್ದೆ ಆದ್ರೆ ನೋಡಿ, ಪಠ್ಯಕ್ರಮವನ್ನು ಇಲ್ಲಿ ಕೆಳಕೊಡಲಾಗಿದೆ ಸ್ನೇಹಿತರೆ, ಅದನ್ನು ತಾವು ನೋಡ್ಕೋಬಹುದು. ಪೇಪರ್ 1 ಪೇಪರ್ 2 ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ನೀವು ಮುಖ್ಯ ಪರೀಕ್ಷೆಗೆ ಬಂದಿದ್ದೆ ಆದ್ರೆ ಇಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಅಂತ ಹೇಳ್ತೇನೆ. ಇಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಬಂದು ಕನ್ನಡ ಮತ್ತೆ ಇಂಗ್ಲಿಷು 150 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಡ್ಯೂರೇಷನ್. ಮತ್ತೆ ಇನ್ನು ಕಡ್ಡಾಯ ಪತ್ರಿಕೆಗಳು ಅಂತ ಒಂದಷ್ಟು ಕಂಪಲ್ಸರಿ ಪೇಪರ್ಸ್ ಇದಾವೆ. ಅದು ಒಟ್ಟು 5 ಪೇಪರ್ಗಳಿದಾವೆ ಸ್ನೇಹಿತರೆ. ಅದರಲ್ಲಿ ಒಂದು ಪ್ರಬಂಧ ಎಸ್ಸೆ ಅಂತ ಹೇಳಿ ಕರಿತೀವಿ, 250 ಮಾರ್ಕ್ಸು 3 ಗಂಟೆ ಇರುತ್ತೆ. ಜನರಲ್ ಸ್ಟಡೀಸು 250 ಮಾರ್ಕ್ಸು 3 ಗಂಟೆ ಇರುತ್ತೆ. ಅಗೈನ್ ಜನರಲ್ ಸ್ಟಡೀಸ್ 2 ಅಂತ ಒಂದಿರುತ್ತೆ, 250 ಮಾರ್ಕ್ಸು 3 ಗಂಟೆ ಇರುತ್ತೆ. ಮತ್ತೆ ಜನರಲ್ ಸ್ಟಡೀಸ್ 3 ಅಂತೇಳಿ 250 ಮಾರ್ಕ್ಸು 10 ಗಂಟೆ ಇರುತ್ತೆ. ಅಗೈನ್ ಜನರಲ್ ಸ್ಟಡೀಸು 4 ಅಂತ ಇರುತ್ತೆ, ಅದು ಕೂಡ 250 ಮಾರ್ಕ್ಸು 3 ಗಂಟೆ ಇರುತ್ತೆ. ಅಂದ್ರೆ ನಿಮಗೆ ಮೇನ್ಸ್ ಅಲ್ಲಿ ಒಟ್ಟು ಲಿಖಿತ ಪರೀಕ್ಷೆಯ ಅಂಕಗಳು ಎಷ್ಟು ಅಂತ ಹೇಳಿದ್ದೆ ಆದ್ರೆ 1250 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಆದ ನಂತರದಲ್ಲಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ, ವ್ಯಕ್ತಿತ್ವ ಪರೀಕ್ಷೆಗೆ 25 ಅಂಕಗಳನ್ನ ಕೊಟ್ಟಿರ್ತಾರೆ. ಟೋಟಲ್ 1275 ಅಂಕಗಳಿಗೆ ಮೈನ್ಸ್ ಎಕ್ಸಾಮ್ ನಡೆಯುತ್ತೆ ಸ್ನೇಹಿತರೆ. ಸಿಲೆಬಸ್ ನಿಮ್ಗೆ ಏನಾದ್ರು ಅಗತ್ಯ ಇತ್ತು ಅಂತ ಹೇಳಿದ್ರೆ ನೀವು KPSC ವೆಬ್ಸೈಟ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ.
ಇಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಅಂತೇಳಿ ಒಂದಿರುತ್ತೆ ಸ್ನೇಹಿತರೆ. ಅಂದ್ರೆ ವೈವಾ ಅಭ್ಯರ್ಥಿಗಳ ವೈಯಕ್ತಿಕ ಗುಣಮಟ್ಟ ಮತ್ತು ಸಿವಿಲ್ ಸೇವೆಗಳಿಗೆ ಅವರು ಸೂಕ್ತ ಅನ್ನೋದ್ರ ಬಗ್ಗೆ ನಾಯಕತ್ವದ ಗುಣ ಆಗಿರ್ಬೋದು, ತೀರ್ಮಾನವನ್ನು ಯಾವ ಥರ ತೆಗೆದುಕೊಳ್ತಾರೆ ಮತ್ತು ಅವ್ರಿಗಿರ್ತಕ್ಕಂಥ ಆಸಕ್ತಿಯನ್ನು ತಿಳ್ಕೊಳ್ಳೋ ಉದ್ದೇಶದಿಂದ ಇಲ್ಲಿ ನಿಮಗೆ ವೈವಾವನ್ನು ಕಾಲ್ ಮಾಡುವಂಥದ್ದು. ಈ ಫೈನಲ್ ಎಕ್ಸಾಮಲ್ಲಿ 1:3 ಆಧಾರ ಅಂದರೆ ಒಂದು ಪೋಸ್ಟ್ಗೆ 3 ಜನರಂತೆ ಅವರು ವೈವಾಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಅದು ಎ ಮತ್ತು ಬಿ ಎರಡೂ ಹುದ್ದೆಗಳಿಗೆ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ತಾವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಇದು ಈ ವೈವಾ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಕೇಳಿದ್ರೆ 25 ಮಾರ್ಕ್ಸ್ಗೆ ಈ ಒಂದು ವೈವಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಕೆಳಗೆ ಬಂದರೆ ಮೀಸಲಾತಿ ಮತ್ತು ಇತರ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ. ಅವುಗಳಿಗೆ ಸಂಬಂಧಪಟ್ಟಂತೆ ನೀವು ಆ ಒಂದು ನಮೂನೆಗಳಲ್ಲೇ ಈ ಒಂದು ಅರ್ಜಿ ಕೊನೆಯ ದಿನಾಂಕ ಆಗೋದ್ರ ಒಳಗೆ ಪಡೆದಿಟ್ಕೊಂಡಿರ್ಬೇಕಾಗಿರುತ್ತೆ. ಸ್ನೇಹಿತರೆ, ತಾವೇನಾದರೂ ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ಮಾಹಿತಿ ಬೇಕಿತ್ತು ಅಥವಾ ತೊಂದರೆ ಏನಾದರೂ ಆಯಿತು ಅಂತ ಹೇಳಿದ್ದೆ ಆದರೆ ಸಹಾಯವಾಣಿಯ ಒಂದು ನಂಬರ್ಗಳನ್ನ ಕೊಟ್ಟಿದ್ದಾರೆ. ತಾವು ಇಲ್ಲಿ ಕಾಣುವಂತಹ ಸಹಾಯವಾಣಿಯ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಹಾಗೆ ತಾವು ಕೆಳಗೆ ಬಂದ್ರೆ ಪ್ರತಿಯೊಂದು ಗ್ರೂಪ್ಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳಿದೆಯೋ ಅದನ್ನ ರಿಸರ್ವೇಶನ್ ವೈಸು ಇಲ್ಲಿ ಈ ಒಂದು ಪೋಸ್ಟ್ಗಳನ್ನ ಹಂಚಿಕೆ ಮಾಡಿರುವಂತಹ ಮಾಹಿತಿ ತಮಗೆ ಸಿಗುತ್ತೆ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಇದನ್ನ ಹೇಳಕ್ ಹೋಗ್ತಾ ಇಲ್ಲ. ತಮಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಇನ್ನೇನಾದ್ರೂ ಡೌಟ್ಗಳಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಇನ್ಯಾವುದಾದ್ರೂ ವಿಷಯದ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಬೇಕಿದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಮೇಲೂ ಕೂಡ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ 2023-24 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಕಾಲ್ ಮಾಡಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.